ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದೊನ್ನೆ ಬಿರಿಯಾನಿ ಮಾಡೋದು ನೋಡೋಣ. ಈಗ ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೈಡ್ಗಿಡೋಣ. ಸೈಡ್ಗಿಟ್ಟಾದಮೇಲೆ ಈಗ ಮಸಾಲೆ ರುಬ್ಕೊಳ್ಳೋಣ. ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಪಲಾವ್ ಎಲೆ, ಪಲಾವ್ ಐಟಮ್ ಎಲ್ಲನೂ, ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಅದು ಎಲ್ಲನೂ ಎಣ್ಣೆನಲ್ಲಿ ಹುರ್ಕೊಂಡು ರುಬ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಟೊಮಾಟೊ ಅಷ್ಟು ರುಬ್ಕೊಂಡಿದ್ದೀನಿ, ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ದೊಡ್ಡ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಪಲಾವ್ ಐಟಮ್ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇದೆಲ್ಲನೂ ನಾನು ರುಬ್ಬೋದಕ್ಕೂ ಹಾಕಿದ್ದೀನಿ. ಸೇಮ್ ಇದರಲ್ಲಿ ಏನೇನು ಇದೆಯೋ ಎಲ್ಲನೂ ರುಬ್ಬೋದಕ್ಕೂ ಹಾಕಿದ್ದೀನಿ. ಈಗ ಇಲ್ಲಿನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ, ಫ್ರೈ ಆಗಲಿ. ಇದರಲ್ಲಿ 1 ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ರುಬ್ಬೋದಕ್ಕೂ ಈರುಳ್ಳಿ ಹಾಕಿದ್ದೀನಿ, ಫ್ರೈ ಮಾಡಿ. ನಾನು ನಿಮ್ಗೆ ಅದು ಮಸಾಲೆ ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈಗ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕೆಂಪಗಾಗಲಿ. ಗೋಲ್ಡನ್ ಕಲರ್ ಬಂದಿದ್ದ ತಕ್ಷಣ ಮಸಾಲೆ ಹಾಕ್ಕೊಳ್ಳೋಣ. ರುಬ್ಬಿಟ್ಕೊಂಡಿರೋ ಅಂಥ ಗ್ರೀನ್ ಕಲರಾಗಿ ಸ್ವಲ್ಪ ಪುದೀನೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದು ಗ್ರೀನ್ ಕಲರ್ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾವು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಗ್ರೀನ್ ಕಲರ್ ಆಗಿರುತ್ತೆ ನೋಡಿ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಚಿಕನ್ನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಎಕ್ಸ್ಟ್ರಾ ನಾನು ಇಲ್ಲೇನೂ ಹಾಕ್ತಾಯಿಲ್ಲ, ಬರೀ ಅಷ್ಟೇ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಡೋ ತನಕ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ. ಈ ಟೈಮಲ್ಲಿ ನಾವು ರುಬ್ಬಿರೋ ಅಂಥ ಟೊಮೊಟೊನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಾನಿಲ್ಲಿ 2 ಟೊಮೊಟೊ ತಗೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ಕ್ಯೂರಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಣ್ಣೆ ಬಿಡಬೇಕು, ಆ ಥರ ಎಲ್ಲ ಕುದಿ ಬರಲಿ. ನೋಡಿ ಯಾವ ಥರ ಫ್ರೈ ಆಗ್ತಾಯಿದೆ ಅಂತ. ಈಗ ಆಗಿದೆ ನೋಡಿ. ನೋಡಿ, ಎಣ್ಣೆ ಬಿಟ್ಕೊತಾ ಇದೆ. ಈಗ ಇದರಲ್ಲೇ ಚಿಕನ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇಕ್ಕಿದ್ದೀವಲ್ಲ ನಾವು, ಕಲಸಿಟ್ಕೊಂಡಿರೋ ಅಂಥ ಚಿಕನ್ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಇದೂ. ಈಗ ನಾವು ಉಪ್ಪು ಸೇರಿಸ್ಕೊಳ್ತಾ ಇದ್ದೀವಿ. ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀವಿ ಇದಕ್ಕೆ. ಚಿಕನ್ಗೆಲ್ಲ ಮೊದಲೇ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಇವಾಗ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀವಿ. ಮತ್ತು ಮಧ್ಯದಲ್ಲಿ ನಾನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಬೇಕು ಅಂದರೆ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಎಣ್ಣೆ ಎಲ್ಲ ಬಿಡ್ತಾ ಇದೆ ಸುತ್ತಲೂ. ಈಗ ನೀರು ಹಾಕ್ಕೊತಾ ಇದ್ದೀನಿ. 1 ಲೋಟ ಅಕ್ಕಿಗೆ 1.5 ಲೋಟ ಹಾಕ್ತಾಯಿದ್ದೀನಿ. ನಾನೇನು ಅಕ್ಕಿನ ನೆನೆಸಿಕೊಂಡಿರಲಿಲ್ಲ, ಅದಕ್ಕೋಸ್ಕರ ಮಸಾಲೆಗಳೆಲ್ಲ ಇತ್ತಲ್ವ, ಅದಕ್ಕೋಸ್ಕರ ನೀರು ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ನೋಡಿ, ಮಸಾಲೆದೆಲ್ಲ ಬೌಲ್ ತೊಳೆದು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಕುದಿ ಬರ್ತಾಯಿದೆ. ಈ ಟೈಮಲ್ಲಿ ನಾವು ಏನಾದರೂ ಕಮ್ಮಿ ಇದೆಯಾ ಅಂತ ನೋಡ್ಕೋಬೋದು. ಈಗ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಏನಾದರೂ ಉಪ್ಪು ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ಈ ಟೈಮಲ್ಲಿ ಹಾಕ್ಕೋಬೋದು, ಹಾಕ್ಕೊಳ್ಳಿ.
ನನಗಿಲ್ಲಿ ಕರೆಕ್ಟಾಗಿದೆ, ನೋಡ್ತಾ ಇದ್ದೀನಿ ನೋಡಿ, ಎಲ್ಲ ಕರೆಕ್ಟಾಗಿದೆ. ಅದಕ್ಕೋಸ್ಕರ ನಾನು ಇಲ್ಲೇನು ಸೇರಿಸ್ಕೊತಾ ಇಲ್ಲ. ಚೆನ್ನಾಗಿ ಕುದೀತಾ ಇದೆ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ 1 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕಲಸಿ ಈಗ ಮುಚ್ಚಳ ಮುಚ್ಚಿ ದಮ್ ಇಕ್ಕೋಣ. ಆದಮೇಲೆ ವೆಯ್ಟ್ ಇಕ್ಕಿದ್ರೆ ಅದು ಚೆನ್ನಾಗಿ ಕುದಿಯುತ್ತೆ. ನೋಡಿ ಆಗಿದೆ ಅರ್ಧ, ಇನ್ನೂ ಸ್ವಲ್ಪ ಆಗಲಿ, ಮುಚ್ಚಿಟ್ಟು ಕುದಿ ಬರಲಿ ಚೆನ್ನಾಗಿ. ನೋಡಿ ಈಗ ಆಗಿದೆ. ಈಗ ಇದರಲ್ಲಿ ನಾವು ಬಾಳೆ ಎಲೆ ಹಾಕ್ಕೊಳ್ಳೋಣ. ಬಾಳೆ ಎಲೆಯಿಂದ ಫುಲ್ ಕವರ್ ಮಾಡಿ ಮುಚ್ಚಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಗ್ಯಾಸ್ ಸ್ವಲ್ಪ ಕಮ್ಮಿ ಮಾಡಿ, ತೀರಾ ಕಮ್ಮಿ ಮಾಡಿಬಿಟ್ಟು ಮುಚ್ಚಿಟ್ಟು ದಮ್ ಇಕ್ಕೋಣ. ನೋಡಿ ಆಫ್ ಮಾಡಿದ್ದೀನಿ. ಇವಾಗ ಆ ಬಿಸಿನಲ್ಲೇ ಚೆನ್ನಾಗಿ ಕುದಿದಿದೆ, ಚೆನ್ನಾಗಾಗಿದೆ ನೋಡಿ, ಉದ್ರಾಗಿದೆ. ನೀರು ಎಲ್ಲ ಕರೆಕ್ಟಾಗಿ ಸರಿ ಹೋಗಿದೆ. ಈ ಥರ ಮಾಡಿ ಪರ್ಫೆಕ್ಟಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈಗ ಆಗಿದೆ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಪೀಸಸ್ಸು ಅಷ್ಟೇ ನೀಟಾಗಿ ಬೆಂದಿದೆ. ನೋಡಿ ಯಾವ ಥರ ಇದೆ ಅಂತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಗಳಿಗೆ ಹಾಕೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.